ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾನು ನಮ್ಮ ತೋಟ ಹೇಗಿದೆ ಅಂತ ಬಿಟ್ಟು ತೋರಿಸ್ತೀನಿ ನಿಮಗೆ. ಸೊ ಇದು ತೋಟದ ಎಂಟ್ರೆನ್ಸು. ಸೊ ಇಲ್ಲೊಂದು ಚಿಕ್ಕ ತೊರೆ ಥರ ಇದೆ, ಲೈಕ್ ನೀರು ಹೋಗುತ್ತೆ. ಸೊ ಇಲ್ಲೆಲ್ಲ ಮೀನುಗಳಿದ್ವು, ಚಿಕ್ಕ ಚಿಕ್ಕ ಮೀನುಗಳಿದ್ದಾವೆ. ಬಟ್ ನಂಗೆ ಗೊತ್ತಿಲ್ಲ ನಿಮಗೆ ಕಾಣಿಸ್ತಾ ಇದೆಯಲ್ಲ ಅಂತ. ತುಂಬ ಅಂದರೆ ತುಂಬ ಮೀನುಗಳಿತ್ತು ಇಲ್ಲಿ. ಸೊ ಹಾಗಾಗಿ ಅದಾಗಿದ್ಮೇಲೆ ಹಾಗೆ ಮುಂದೆ ಹೋದ್ವಿ. ಅಲ್ಲೊಂದು ನೀರು ಕಾಣಿಸ್ತಾ ಇದೆಯಲ್ಲ, ಅದು ಬಂದು ಕಲ್ಕೋರೆ, ಲೈಕ್ ಕಲ್ಲನ್ನು ತೆಗೆದಿದ್ದು ಅದನ್ನು ಅರ್ಧಕ್ಕೆ ಸ್ಟಾಪ್ ಮಾಡಿದ್ದಾರೆ. ಸೊ ಅಲ್ಲೆಲ್ಲ ಮಳೆಗಾಲದಲ್ಲಿ ಫುಲ್ಲು ನೆರೆ ಬರುತ್ತೆ, ನೀರು ತುಂಬಿಕೊಳ್ಳುತ್ತೆ. ಲೈಕ್ ಇದು ಕಂಪ್ಲೀಟ್ ಮುಚ್ಚೋಗುತ್ತೆ ಮಳೆಗಾಲದಲ್ಲಿ. ಸೊ ಆವಾಗ ನೀರು ನಿಂತಿದ್ದು. ಇಲ್ಲೂ ಕೂಡ ಸ್ವಲ್ಪ ಮೀನುಗಳೆಲ್ಲ ಬಂದು ಸೇರ್ಕೊಂಡಿತ್ತು, ಅದನ್ನು ನೋಡ್ತಾ ಇದ್ವಿ ನಾನು ಮತ್ತು ಅಮ್ಮ. ಇವಾಗ ಸುಮಾರು ನೀರು ಬತ್ತೋಗಿದೆ. ಇದೇನು ಕಾಣಿಸ್ತಿದೆ ಪೂರ್ತಿ ಕಂಪ್ಲೀಟ್ ನೀರು. ನಮ್ಮ ಅಡಿಕೆ ಗಿಡ ಏನು ಇದೆ ಅಲ್ಲ, ಅದೆಲ್ಲ ಕಂಪ್ಲೀಟ್ ಅರ್ಧ ಮುಚ್ಚೋಗುತ್ತೆ ನೆರೆಯಲ್ಲಿ. ಸೊ ಅಷ್ಟು ನೆರೆ ಬರುತ್ತೆ ಈ ಕಡೆ ಫುಲ್ಲು. ಸೊ ನಂಗೆ ಗೊತ್ತಿಲ್ಲ ಇದರಲ್ಲಿ ನಿಮಗೆ ಮೀನು ಕಾಣಿಸ್ತಾ ಇದೆಯಲ್ಲ ಅಂತ. ಇವಾಗ ಬಿಸಿಲು ಟೈಮ್ ಆಗಿತ್ತು ನಾವು ಹೋದವಾಗ. ಸೊ ಫುಲ್ಲು ಮೀನುಗಳೆಲ್ಲ ಕಾಣಿಸ್ತಾ ಇತ್ತು ನಮಗೆ. ಸೊ ಇದು ಬಂದು ನಮ್ಮ ತೋಟದ ಎಂಟ್ರೆನ್ಸು. ಈ ರೀತಿಯಾಗಿ ಕಾಣಿಸುತ್ತೆ ಎಂಟ್ರೆನ್ಸು. ಸೊ ಹಾಗೆ ತೋಟದೊಳಗೆ ಹೋದ್ವಿ. ತೋಟದೊಳಗೆ ಹೋದ್ಮೇಲೆ ಪೇರ್ಲೆಕಾಯಿ ಇದ್ದಾವ ಅಂತ ಬಿಟ್ಟು ನೋಡೋದಕ್ಕೆ ಹೋದೆ. ಪೇರ್ಲೆಕಾಯಿ ಇರೋಲ್ಲ ಗೊತ್ತು ನನಗೆ, ಬಿಕಾಸ್ ತೋಟಕ್ಕೆ ಹುಲ್ಲು ಎಲ್ಲ ಕೊಯ್ಯೋದಕ್ಕೆ ಬರ್ತಾರಲ್ವ. ಸೊ ಅವರೆಲ್ಲ ಕೊಯ್ಕೊಂಡು ತಿಂತಾರೆ. ಆಮೇಲೆ ಒಂದಿಷ್ಟು ಹಕ್ಕಿಗಳೆಲ್ಲ ಕೊಯ್ಕೊಂಡು ತಿಂತವೆ. ಸೊ ಹಾಗಾಗಿ ಇರಲ್ಲ. ಆದರೂ ನೋಡೋದಕ್ಕೆ ಹೋದೆ, ಸಿಗುತ್ತಾ ಅಂತ ಒಂದು ಕೂಡ ಸಿಕ್ಕಿಲ್ಲ. ಹಾಗೆ ಈ ಕಡೆ ಬಂದೆ ತೋಟದೊಳಗೆ. ಸೊ ಅಲ್ಲೊಂದು ಗಿಡ ಕಾಣಿಸ್ತಾ ಇದೆಯಲ್ಲ, ಅದು ಬಂದು ಗೇರು ಗಿಡ. ಸೊ ನಾವು ಗೇರು ಅಂತ ಹೇಳ್ಬಿಟ್ಟು ಕರಿತೀವಿ. ಲೈಕ್ ಗೋಡಂಬಿ ಇದೆಯಲ್ಲ ಅದರದ್ದು ಗಿಡ ಅದು. ಒಂದು ಗಿಡ ಇತ್ತು ಅಂತ ನನ್ನ ತಮ್ಮ ಒಂದು ಗಿಡನ ತೋಟದಲ್ಲಿ ನೆಟ್ಟಿದ್ದ. ಸೊ ಇದು ಬಂದು ಬಾಳೆ ಗಿಡದ ಮರಿ. ನಾವೆಲ್ಲ ಬಾಳೆ ಗಿಡದ ಮರಿ ಅಂತ ಹೇಳ್ಬಿಟ್ಟು ಕರಿತೀವಿ. ಚಿಕ್ಕ ಚಿಕ್ಕ ಗಿಡ. ಸೊ ಬಾಳೆ ಗಿಡದ ಸಸಿ ಅಂತ ಹೇಳ್ಬಿಟ್ಟು ಕರಿಬೋದು. ನಾವು ಮರಿ ಅಂತ ಜಾಸ್ತಿ ಕರಿತೀವಿ. ಸೊ ಇದು ಬಂದು ತೋಟದ ಫ್ರಂಟಲ್ಲಿ ಕಾಣೋದು. ಅದೇನು ಖಾಲಿ ಜಾಗ ಇದೆ ಅದು ಕಂಪ್ಲೀಟು ದನಗಳಿಗೋಸ್ಕರ, ಹುಲ್ಲಿಗೋಸ್ಕರ ಬಿಟ್ಟಿರೋ ಜಾಗ ಅದು. ಸೊ ಅದಿಷ್ಟು ಜಾಗ ಬಿಟ್ಟಿದ್ದೀವಿ ಇವಾಗ ಸದ್ಯಕ್ಕೆ. ಸೊ ಅದಿಷ್ಟು ಗ್ಯಾಪ್ ಏನಿದೆ ಜಾಗದ ಮಧ್ಯ, ಸೊ ಅದು ಬಂದು ತೋಟಕ್ಕೆ ಗೊಬ್ಬರ, ಮಣ್ಣು ಅದೆಲ್ಲ ಹೊಡ್ಸೋದಕ್ಕೆ, ಟ್ಯಾಕ್ಟರ್ ಹೋಗೋದಕ್ಕೆ ಅದಿಷ್ಟು ಜಾಗ ಬಿಟ್ಟಿದ್ದೀವಿ ನಾವು. ಸೊ ಈ ತೋಟ ಬಂದು ನಾವು ಲೈಕ್ 6 ವರ್ಷ ಆಯಿತು ತುಂಬಿ. ಇವಾಗ ಏನು ಫಸಲು ಕಾಣಿಸ್ತಿದೆ ಇದು ಬಂದು 2ನೇ ವರ್ಷದ ಫಸಲು ಬರ್ತಾ ಇರೋದು ನಮ್ಮನೇಲಿ. ಸೊ ಹೋದ ವರ್ಷ ಸ್ವಲ್ಪ ಬಂದಿತ್ತು, ಈ ವರ್ಷ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಬಂದಿದೆ ಅಷ್ಟೇ. ಇನ್ನೂ ಕಂಪ್ಲೀಟ್ ಎಲ್ಲ ಮರದಲ್ಲೂ ಫಸಲು ಬಂದಿಲ್ಲ. ಸೊ ನಾವು ಬಿಸಿಲು ಟೈಮಲ್ಲಿ ಬಂದಿರೋದ್ರಿಂದ ನಾನು ಸ್ವಲ್ಪ ಕಾಲು ಕೆಳಗೆಲ್ಲ ನೋಡಿಕೊಂಡು ತೋಟ ದಾಟ್ತಾಯಿದ್ದೆ. ಬಿಕಾಸ್ ಈ ಟೈಮಲ್ಲಿ ಇವಾಗ ಏನು ಜಸ್ಟ್ ಮಳೆಗಾಲ ಮುಗಿತಾ ಬಂದಿದೆ ಅಲ್ವ, ಈ ಟೈಮಲ್ಲಿ ಬಿಸಿಲು ಬಿಡುತ್ತೆ. ಸೊ ಈ ಬಿಸಿಲಿಗೆ ಹಾವುಗಳು ಜಾಸ್ತಿ ಬರುತ್ತೆ ಬಿಸಿಲು ಕಾಯಿಸೋದಕ್ಕೆ. ಸೊ ಇವಾಗ ತೋಟಕ್ಕೆ ಬರ್ತಾನೂ ಕೂಡ ಒಂದು ಹಾವನ್ನು ನೋಡ್ಕೊಬಂದ್ವಿ. ಸೊ ಹಾಗಾಗಿ ಸ್ವಲ್ಪ ನಿಧಾನಕ್ಕೆ ಬಂದೆ. ಸೊ ಇಲ್ಲೇನು ಕಾಣಿಸ್ತಿದ್ದಲ್ಲ ಇದು ಬಂದು ಬ್ರಾಹ್ಮಿ. ಸೊ ಒಂದೆಲ್ಗ ಅಂತ ಹೇಳ್ಬಿಟ್ಟು ಕರಿತೀವಿ ನಾವು. ಇದರಲ್ಲಿ ತಂಬಳಿ ಮತ್ತು ಮುಂಡಿ ಮಾಡ್ಬೋದು. ಮುಂಡಿ ಅಂದರೆ ತಾಲಿಪಟ್. ಸೊ ಅದನ್ನು ಮಾಡ್ಕೊಂಡು ತಿನ್ಬೋದು. ಇದ್ರದ್ದು ಬೆನಿಫಿಟ್ ಏನಂತ ಹೇಳಿದ್ರೆ ಲೈಕ್ ಚಿಕ್ಕ ಮಕ್ಕಳಿಗೆ ಬೆಳಗ್ಗೆ ಖಾಲಿ ಹೊಟ್ಟೆಲಿ ಕೊಡೋದ್ರಿಂದ ನೆನಪಿನ ಶಕ್ತಿ ಜಾಸ್ತಿ ಆಗುತ್ತೆ ಅಂತ ಬಿಟ್ಟು ಹೇಳ್ತಾರೆ. ಹಾಗೆ ಇದು ನಮ್ಮ ಹೇರ್ಗೂ ಕೂಡ ತುಂಬ ಒಳ್ಳೆಯದು. ಈ ಎಲೆನ ಹಾಕಿ ಎಣ್ಣೆಲಿ ಹಾಕಿ ಚೆನ್ನಾಗಿ ಕುದಿಸಿ ಅದು ಕಲರ್ ಏನು ಬಿಡುತ್ತೆ, ಆಮೇಲೆ ಸೋಸಿ ಇಟ್ಕೊಂಡು ತಲೆಗೆ ಅಪ್ಲೈ ಮಾಡೋದ್ರಿಂದ ಹೇರ್ ಫಾಲ್ ಎಲ್ಲ ಕಂಟ್ರೋಲ್ ಆಗುತ್ತೆ ಆ ಎಲೆಯಲ್ಲಿ. ಸೊ ಹಾಗೆ ತೋಟದೊಳಗೆಲ್ಲ ಓಡಾಡ್ಕೊಂಡು ಹೋಗ್ತಾ ಇದ್ದೆ. ಹಾಗೆ ಇವಾಗ ಸ್ವಲ್ಪ ಒಂದಿಷ್ಟು ಅಡಿಕೆ ಎಲ್ಲ ಹಣ್ಣಾಗಿತ್ತು. ಬಿಕಾಸ್ ಇದು ಹಣ್ಣಾಗಿರೋ ಅಡಿಕೆ ಏನಿದೆ ಇದು ಮೊದಲೇ ಫಸಲು ಬಂದಿರೋದು. ಲೈಕ್ ಹಿಂಗಾರ ಏನೇ ಇದೆ ಅದು ಫಸ್ಟಿಗೆ ಹಿಂಗಾರ ಹೊಡ್ದಿರೋದು, ಇವಾಗ ಹಣ್ಣಾಗಿರುತ್ತೆ. ಆಮೇಲೆ ನೆಕ್ಸ್ಟಿಂದ ಏನು ಹಿಂಗಾರ ಹೊಡಿತಾ ಬಂದಿರುತ್ತೆ ಅದೆಲ್ಲ ಇವಾಗ ಹಸಿರಿದೆ. ಇಲ್ಲಿ ನೋಡ್ಬೋದು ಒಂದು ಕೊನೆ ಹಣ್ಣಾಗಿದೆ, ಲೈಕ್ ಕೆಂಪಗಾಗಿದೆ ಹಣ್ಣಡಿಕೆ ಅದು. ಲೈಕ್ ಹಣ್ಣಂದರೆ ಅದ್ರ ಒಳಗಡೆ ಏನು ಇರಲ್ಲ, ಸ್ವಲ್ಪ ತುಂಬ ಬೇಗ ಬೆಳೆದಿರುತ್ತೆ ಅಷ್ಟೇ, ಮತ್ತೇನಿರಲ್ಲ ಅಷ್ಟೇ. ಅದನ್ನು ಕೆಂಪು ಅಡಿಕೆ ಮಾಡೋದಕ್ಕೆ ಬರಲ್ಲ, ಜಸ್ಟ್ ಕಂಪ್ಲೀಟ್ ಅದನ್ನು ಒಣಗಿಸಿ ಗೋಟ್ ಅಡಿಕೆ ಮಾಡಿ ಕೊಡಬೇಕಾಗುತ್ತೆ. ಸೊ ಇಲ್ಲೊಂದು ಬಳ್ಳಿ ಕಾಣಿಸ್ತಿದೆಯಲ್ಲ, ಇದು ಬಂದು ಆ್ಯಕ್ಚುಲಿ ಕಹಿಂಟ್ಲೆಕಾಯಿ ಬಳ್ಳಿ ಅಂತ ಹೇಳ್ಬಿಟ್ಟು ಕರಿತೀವಿ. ಲೈಕ್ ಫಸ್ಟಿಗೆ ನಾನು ಮತ್ತು ಅಮ್ಮ ಸೌತೆ ಬಳ್ಳಿ ಅಂತ ಅಂದ್ಕೊಂಡ್ವಿ. ಆಮೇಲೆ ನೋಡಿದ್ರೆ ಅಲ್ಲ, ಹೂವೆಲ್ಲ ಬಿಟ್ಟಿತ್ತು.
ಸೊ ತುಂಬ ಹೂವಿತ್ತು ಇದರಲ್ಲಿ. ಬಟ್ ಆಮೇಲೆ ನೋಡಿದ್ರೆ ಕಾಯಿ ಬಿಟ್ಟಿತ್ತು, ಹಿಂಟ್ಲೆಕಾಯಿ ಅಂತ. ಸೊ ಇದು ನೋಡೋದಕ್ಕೆ ಸೇಮ್ ಸೌತೆಕಾಯಿ ಥರನೇ ಇರುತ್ತೆ, ಚಿಕ್ಕಗಾಗಿ ರೌಂಡ್ ಶೇಪಲ್ಲಿ ಸೌತೆಕಾಯಿ ಥರ ಇರುತ್ತೆ. ಸೊ ಇದರಿಂದ ಏನು ಯೂಸ್ ಇಲ್ಲ, ಹಾಗಾಗಿ ನಮ್ಮಮ್ಮ ಅದನ್ನೆಲ್ಲ ಕೀಳ್ತಾ ಇದ್ಲು. ಸೊ ಅದ್ರ ಕಾಯಿ ನಿಮಗೆ ತೋರಿಸ್ತೀನಿ ನೋಡಿ, ಈ ರೀತಿಯಾಗಿರುತ್ತೆ ಅದ್ರ ಕಾಯಿ, ಸೇಮ್ ಸೌತೆಕಾಯಿ ಥರನೇ ಇರುತ್ತೆ. ಸೊ ಮಿಸ್ಸಾಗಿ ಯಾರು ತಿಂದುಬಿಟ್ಟಿದ್ದೀರಾ ಮತ್ತೆ ಹುಷಾರು. ಇದು ತುಂಬ ಕಹಿ ಅಂದರೆ ತುಂಬ ಕಹಿ ಇರುತ್ತೆ. ಬಟ್ ಇದು ಕೆಲವೊಂದು ಲೈಕ್ ಗಾಯದಕ್ಕೆ ಏನಾದರೂ ಮೈಯಲ್ಲಿ ಗಾಯ ಅಥವಾ ಕಜ್ಜಿ ಏನಾದರೂ ಆಗಿದ್ದರೆ ಇದನ್ನು ಕೊಯ್ದು ಬಿಟ್ಟು 2 ಭಾಗ ಮಾಡಿ ಅದ್ರದ್ದು ಸುಟ್ಟು ಅದನ್ನು ಕಂಪ್ಲೀಟ್ ಸುಡ್ತಾರೆ. ಅದು ಸುಟ್ಟಾದಮೇಲೆ ಅದನ್ನು ಗಾಯ ಅಥವಾ ಕಜ್ಜಿಗೆ ಅದನ್ನು ಹಾಕೋದ್ರಿಂದ ಅದು ಗಾಯ ಬೇಗ ವಾಸಿ ಆಗುತ್ತೆ ಅದು. ಸೊ ನೋಡಿ, ತೋಟಕ್ಕೆಲ್ಲ ಬಂದರೆ ಏನೇನೋ ಔಷಧಿ ಇರೋ ಗಿಡಗಳೆಲ್ಲ ಸಿಗುತ್ತೆ. ಒಂದಿಷ್ಟು ಬಗ್ಗೆ ಗೊತ್ತಿರುತ್ತೆ ನಮಗೆ, ಒಂದಿಷ್ಟು ಬಗ್ಗೆ ಗೊತ್ತಿರಲ್ಲ ಅಷ್ಟೇ. ಸೊ ಈ ಕಡೆ ಸೈಡಲ್ಲೂ ತುಂಬ ಅಂದರೆ ತುಂಬ ಒಂದೆರಡು ಸೊಪ್ಪೆಲ್ಲ ಇತ್ತು. ಲಾಸ್ಟ್ ಟೈಮ್ ಅಷ್ಟೇ ಉಂಡೆ ಮಾಡ್ಕೊಂಡು ತಿಂದಿದ್ವಿ. ಸೊ ಹಾಗಾಗಿ ಮತ್ತೆ ನಾನು ಬಂದಿಲ್ಲ ಸೊಪ್ಪನ್ನು. ಸೊ ಹಾಗೆ ಆ ಕಡೆ ಒಂದು ದಾಸವಾಳದ ಗಿಡ ಇಟ್ಟಿತ್ತು, ಹೂವೇನಾದ್ರು ಬಿಟ್ಟಿದೆಯಾ ಅಂತ ನೋಡಿದೆ, ಇರಲಿಲ್ಲ ಹೂವು. ಸೊ ಹಾಗೆ ಆ ಕಡೆ ಸೈಡಲ್ಲಿ ಒಂದು ಹುತ್ತ ಇತ್ತು, ಚಿಕ್ಕ ಹುತ್ತ ಕಾಣಿಸ್ತಾ ಇದೆಯಲ್ಲ ಗೊತ್ತಿಲ್ಲ. ಸೊ ಆ ಹುತ್ತ ಇವಾಗ ತಾನೇ ಹೇಳ್ತಾ ಇದೆ, ಲೈಕ್ ಅದು ಹಾವಿನ ಹುತ್ತ ಅಲ್ಲ, ಒರ್ಲೆ ಹುತ್ತ. ಸೊ ಏನಾದ್ರು ತುಂಬ ಲೈಕ್ ನೀರು ಬಿದ್ದು ಅಲ್ಲಿ ಮಣ್ಣು ಕಂಪ್ಲೀಟ್ ಅದು ಒರ್ಲೆ ಆಗ್ತಾ ಬರುತ್ತೆ. ಸೊ ಹಾಗಾಗಿ ಹುತ್ತ ಮಾಡ್ಕೊಂಡಿರ್ತವೆ ಅವು, ನಾವು ಒರ್ಲೆ ಹುತ್ತ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಹಾಗೆ ಇಲ್ಲೊಂದು ಗಿಡ ತೋರಿಸ್ತೀನಿ ನಿಮಗೆ. ಇದನ್ನು ನಾವು ದೀಪಾವಳಿ ಹಬ್ಬಕ್ಕೆ ಮೇಯ್ನಾಗಿ ನಮ್ಮ ಕಡೆ ಯೂಸ್ ಮಾಡ್ತೀವಿ. ಸೊ ಇದನ್ನು ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ, ಲೈಕ್ ಮಾವು ಹಾಗೆ ಮಾವಿನ ಸೊಪ್ಪು ಇದು, ಆಮೇಲೆ ಹಿಂಗಾರ ಅಡಿಕೆನೆಲ್ಲ ಹಾಕಿ ಕಟ್ಟಿ ಅದನ್ನು ಒಂದು ಚಿಕ್ಕ ಹಾರದ ಥರ ಮಾಡಿ ಅದನ್ನು ಮರಗಳಿಗೆ ದನಕರುಗಳಿಗೆಲ್ಲ ಕಟ್ತೀವಿ. ಸೊ ಇದು ಬಂದು ಪಚ್ಚೆತನೆ ಅಂತ ಹೇಳ್ಬಿಟ್ಟು ಕರಿತೀವಿ. ಇದ್ರ ಸ್ಮೆಲ್ ನಿಜವಾಗ್ಲೂ ಸಖತ್ತಾಗಿರುತ್ತೆ. ಲೈಕ್ ಕಾಮಕಸ್ತೂರಿ ಎಲೆ ಇರುತ್ತಲ್ವ, ಅದ್ರಕ್ಕಿಂತನೂ ಸ್ಮೆಲ್ ತುಂಬ ಚೆನ್ನಾಗಿರುತ್ತೆ ಅದರದ್ದು. ಸೊ ಈ ವರ್ಷ ಮಳೆ ಎಲ್ಲ ಜಾಸ್ತಿ ಇದ್ದಿದ್ದರಿಂದ ಕೆಲವೊಂದು ಕಡೆ ಅಡಿಕೆ ಮಿಡಿ ಎಲ್ಲ ಏನಿದೆ ಅದೆಲ್ಲ ಉದ್ರೋಗಿತ್ತು. ನಮ್ಮ ತೋಟದಲ್ಲೂ ಸುಮಾರು ಅಡಿಕೆ ಎಲ್ಲ ಉದ್ರೋಗಿತ್ತು. ಇಲ್ಲಿ ನೋಡಿ ಸುಮಾರು ತುಂಬ ಬೆಳೆದಿತ್ತು ಅಡಿಕೆ, ಬಟ್ ಇದೆ ಎಲ್ಲ ಉದ್ರೋಗಿದೆ. ಸೊ ಏನು ಮಾಡೋಕ್ಕಾಗಲ್ಲ, ಹಾಕಿದ ಮರ ಎಲ್ಲವೂ ಫಸಲು ಕೊಡಲ್ಲ, ಹಾಗೆ ಬೆಂದಿರೋ ಬೆಳೆ ಅಷ್ಟು ಏನು ನಮಗೆ ಸಿಗಲ್ಲ. ಕೆಲವೊಂದು ಹೋಗುತ್ತೆ, ಎಷ್ಟು ಸಿಗುತ್ತೋ ಅಷ್ಟಲ್ಲೇ ಇದು ಮಾಡ್ಕೊಬೇಕಷ್ಟೆ. ಸೊ ಅದೇನು ಬಿದ್ದಿತ್ತು ಅಡಿಕೆ ಎಲ್ಲ ಅದನ್ನೆಲ್ಲ ಆರಿಸ್ಕೊಬಂದ್ವಿ. ಸೊ ಕೆಲವೊಬ್ಬರು ಅನ್ಕೊತೀರಾ ಅಡಿಕೆ ತೋಟ ಇದೆ, ಒಳ್ಳೆ ದುಡ್ಡು ಹಂಗೆ ಹೀಗೆ ಅಂತ. ಸೊ ಅಡಿಕೆ ತೋಟ ಮಾಡೋದ್ರಿಂದ ಈ ಥರ ಎಲ್ಲ ಇದೆ. ಸೊ ನಮ್ಮೂರಲ್ಲಿ ಕೆಲವೊಬ್ರದ್ದೆಲ್ಲ ಫುಲ್ ಅಡಿಕೆ ಎಲ್ಲ ಉದ್ರೋಗ್ಬಿಟ್ಟಿದೆ. ಪಾಪ ಅವ್ರಿಗೆ ಇನ್ನೇನು ಸಿಗುತ್ತೆ ಅಡಿಕೆ ಮಾರೋದ್ರಿಂದ, ಇನ್ನೂ ಕೂಡ ಸಿಗಲ್ಲ. ಎಷ್ಟು ಬರುತ್ತೋ ಅಷ್ಟರಲ್ಲಿ ಮಾತ್ರ ಇದು ಮಾಡ್ಕೊಬೇಕು. ಸೊ ಇದಕ್ಕೆ ಅವ್ರು ಎಷ್ಟು ಖರ್ಚು ಮಾಡಿರ್ತಾರೆ ಅಮೌಂಟ್ ಹಾಕಿ, ಬಟ್ ಈ ಥರ ಎಲ್ಲ ಆದರೆ ತುಂಬ ಕಷ್ಟ ಆಗುತ್ತೆ ಆ್ಯಕ್ಚುಲಿ. ಸೊ ಇವಾಗ ಆ ಕಡೆ ಸೈಡಲ್ಲಿ ಹೋಗ್ತಾ ಇದ್ದೀನಿ ನಾನು. ಸೊ ಆ ಕಡೆ ಬಂದು ಅದು ಹೊಸ ತೋಟ, ಲೈಕ್ ಒಂದು 4 ವರ್ಷ ಆಯ್ತು ಅಷ್ಟೇ ತುಂಬಿ. ಸೊ ಅದರಲ್ಲಿ ಈ ವರ್ಷದಿಂದ ಫಲ ಬರ್ತಾ ಇದೆ. ಆ ಕಡೆ ಏನು ಚಿಕ್ಕ ಚಿಕ್ಕ ಗಿಡ ಕಾಣಿಸ್ತಾ ಇದೆಯಲ್ಲ ಅದು ಹೊಸ ತೋಟ. ಸೊ ಫಸ್ಟ್ಲಿ ತೋರಿಸ್ತೀನಿ ನಿಮಗಿರಿ, ಕಾಣಿಸುತ್ತೋ ಇಲ್ವೋ ಗೊತ್ತಿಲ್ಲ, ತೋರಿಸ್ತೀನಿ. ಸೊ ಇವಾಗ ಇದ್ರಲ್ಲಿ ನೋಡ್ಬೋದು, ಅಲ್ಲೊಂದು ಕಡೆ ಇಲ್ಲೊಂದು ಕಡೆ ಅಷ್ಟೇ ಬಂದಿದೆ ಫಸಲು, ಎಲ್ಲ ಗಿಡದಲ್ಲೂ ಬಂದಿಲ್ಲ ಆ ಗಿಡದಲ್ಲೆಲ್ಲ. ಸೊ ಹಾಗೆ ನಮ್ಮ ಮಲೆನಾಡು ಸ್ಪೆಷಲಲ್ಲಿ ಒಂದಾಗಿರೋ ಒಂದು ಗಿಡ ತೋರಿಸ್ತೀನಿ. ಇದನ್ನು ಕೆಲವೊಂದು ಕಡೆ ಪತ್ರ ವಡೆ ಎಲ್ಲ ಮಾಡ್ತಾರೆ ಇದರೆಲ್ಲ. ಇದು ಬಂದು ಕೆಸುವಿನ ಸೊಪ್ಪು. ಸೊ ನಾವು ಜಾಸ್ತಿ ಇದರಲ್ಲಿ ಪಲ್ಯ ಮಾಡ್ತೀವಿ ಯಾವಾಗಲೂ ಕೂಡ, ಸೊಪ್ಪಿನ ಪಲ್ಯ, ಕೆಸುವಿನ ಸೊಪ್ಪಿನ ಪಲ್ಯ ಕಟ್ತಾ ಇರುತ್ತೆ ಕೆಲವೊಂದು ಎಲೆ. ಸೊ ಇದರಲ್ಲೂ ಕಾಡು ಮತ್ತು 2 ಥರ ಬರುತ್ತೆ. ಸೊ ಕೆಲವೊಂದು ಕಾಡು ಕೆಸುವಿನ ಸೊಪ್ಪು ತುಂಬ ಕಟ್ತಾ ಆಗಿಬಿಡುತ್ತೆ, ಹಾಗಾಗಿ ನೋಡಿಕೊಂಡು ಅದು ತಿನ್ನೋ ಸೊಪ್ಪು ಅಲ್ವಾ ಅಂತ ನೋಡಿಕೊಂಡು ಇದು ಮಾಡ್ಕೊಳ್ಳಿ, ಸಿಕ್ಕಿದ್ರೆ ಇನ್ ಕೇಸ್ ನಿಮಗೇನಾದರೂ. ಸೊ ಅಲ್ಲಿ ಏನು ಗದ್ದೆ ಕಾಣಿಸ್ತಿದೆ ಅಲ್ಲ ಇವಾಗ ನಟ್ಟಿರೋದು, ಅದು ಬಂದು ಕಾರ್ನಟ್ಟಿ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಇದನ್ನು ಇವಾಗ ಇನ್ನೂ ಬೇಸಿಗೆ ಟೈಮಲ್ಲಿ ಅದನ್ನು ಕೊಯ್ಲಿಗೆ ಬರುತ್ತೆ. ಅಲ್ಲೇನು ಆ ಕಡೆ ಸೈಡಲ್ಲಿ ಕಾಣಿಸ್ತಿದೆ ಅಲ್ಲ ಉದ್ದಾಗಿದೆ, ಅದೆಲ್ಲ ಮಳೆಗಾಲ ಸ್ಟಾರ್ಟಿಂಗ್ ಟೈಮಲ್ಲಿ ನಟ್ಟಿರೋದು. ಸೊ ಅವೆಲ್ಲ ಇವಾಗ ಉದ್ದಾಗಿದೆ, ಅದನ್ನು ಇವಾಗ ಒಂದು 2-3 ಮಂತ್ಸ್ ಬಿಟ್ಟು ಅದು ಕೊಯ್ಲಿಗೆ ಬರುತ್ತೆ. ಇದು ತುಂಬ ಲೇಟಾಗಿ ಬರುತ್ತೆ, ಕಾರ್ನಟ್ಟಿ ಅಂತ ಹೇಳ್ಬಿಟ್ಟು ಮಾಡ್ತಾರೆ ಅದನ್ನು.
ಸೊ ನೋಡಿದ್ರಲ್ವ ನಮ್ಮ ತೋಟ ಹೇಗಿತ್ತು ಅಂತ ಹೇಳ್ಬಿಟ್ಟು. ಸೊ ತೋಟಕ್ಕೆ ಹೋದರೆ ಇನ್ನೂ ಎಷ್ಟೋ ವೆರೈಟಿ ಥರದ ಆಯುರ್ವೇದಿಕ್ ಗಿಡ ಎಲ್ಲ ಇರುತ್ತೆ, ಅದ್ರ ಪಾಡಿಗೆ ಅದು ಬೆಳ್ಕೊಂಡಿರುತ್ತೆ. ಬಟ್ ಅದ್ರ ಬಗ್ಗೆ ನಮಗೆ ಅಷ್ಟು ನಾಲೆಡ್ಜ್ ಇಲ್ಲ, ಹೇಳೋರು ಕೂಡ ಯಾರೂ ಇರಲ್ಲ. ಸೊ ನಮಗೆ ಎಷ್ಟು ಗೊತ್ತೋ ಅದನ್ನು ನಾವು ಯೂಸ್ ಮಾಡ್ಕೊಬೇಕು ಅಷ್ಟೇ. ಸೊ ಈ ರೀತಿಯಾಗಿ ನಮ್ಮ ಒಂದು ತೋಟ ಇತ್ತು. ಸೊ ಅದನ್ನು ನಿಮ್ಗೆ ತೋರಿಸ್ದೆ. ಐ ಹೋಪ್ ನೀವು ಈ ವಿಡಿಯೋ ನಿಮಗೆಲ್ಲರಿಗೂ ಕೂಡ ಇಷ್ಟ ಆಗಿರುತ್ತೆ ಅಂತ ಅಂದ್ಬಿಟ್ಟು. ಸೊ ಇನ್ ಕೇಸ್ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಮೇಯ್ನಾಗಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಸೊ ನೀವು ಸಬ್ಸ್ಕ್ರೈಬ್ ಆದಷ್ಟು, ಲೈಕ್ ಕೊಟ್ಟಷ್ಟು ನಮಗಿನ್ನೂ ವೀಡಿಯೋಸ್ನ ಜಾಸ್ತಿ ಮಾಡೋದಕ್ಕೆ ಸ್ವಲ್ಪ ಇಂಟ್ರೆಸ್ಟ್ ಬರುತ್ತೆ, ಲೈಕ್ ಮೋಟಿವ್ ಆಗಿ ಕೂಡ ಇರುತ್ತೆ. ಬಟ್ ನೀವೇನು ಸಪೋರ್ಟ್ ಮಾಡಿಲ್ಲ, ಲೈಕ್ ಮಾಡಿಲ್ಲ, ಕಮೆಂಟ್ ಮಾಡಿಲ್ಲ ಅಂದವಾಗ ನಮ್ಮ ಮೈಂಡಲ್ಲೇ ಬರುತ್ತೆ ಯಾರ್ಯಾರಿಗೋ ಹೆಂಗೆಂಗೋ ಇರೋರಿಗೆಲ್ಲ ಸಪೋರ್ಟ್ ಮಾಡ್ತಾರೆ. ನಾವು ಇಷ್ಟೊಂದು ಕಷ್ಟಪಟ್ಟು ವೀಡಿಯೋಸ್ ಮಾಡಿ ಏನೋ ಒಂದು ಮಾಡಬೇಕು, ಏನೋ ಲೈಫಲ್ಲಿ ಏನಾದರೂ ಒಂದು ಅಚೀವ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀವಿ. ಬಟ್ ನಮ್ಮಂಥವ್ರಿಗೆ ಸಪೋರ್ಟ್ ಮಾಡಲ್ಲ ಅಂತ. ಸೊ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನು ಇವತ್ತಿನ ನನ್ನ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಸೊ ನಾಳೆ ಮತ್ತೆ ಇನ್ನೊಂದು ವಿಡಿಯೋ ಜೊತೆಗೆ ಬರ್ತೀನಿ. ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಬಾಯ್.